ಕುಂಭಮೇಳದಲ್ಲಿ ಕರ್ನಾಟಕ ಮೂಲದ ಮತ್ತೋರ್ವ ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗ ಮೂಲದ ರಾಜನಾಥ್ ಮಹಾರಾಜ್ ಕೊನೆಯುಸಿರೆಳೆದಿದ್ದಾರೆ. 15 ದಿನಗಳ ಹಿಂದೆ ಮಹಾಕುಂಭಮೇಳಕ್ಕೆ ಹೋಗಿದ್ದಂತ ಸಾಧು ಇವರು ಕುಂಭಮೇಳದಲ್ಲಿ ಕಾಲ್ ತುಳಿತದಲ್ಲೇ ಸಾವನ್ನಪ್ಪಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕುಂಭಮೇಳದಲ್ಲೇ ಕಾಲ್ ತುಳಿತದಿಂದ ಕರ್ನಾಟಕ ಮೂಲದ ಸಾಧು ಈಗ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗ್ತಾ ಇದೆ. ಕುಂಭಮೇಳದಲ್ಲಿ ಕರ್ನಾಟಕ ಮೂಲದ ಮತ್ತೋರ್ವ ವ್ಯಕ್ತಿ ಸಾವಾಗಿದೆ. ಚಿತ್ರದುರ್ಗ ಮೂಲದ ರಾಜನಾಥ್ ಮಹಾರಾಜ್ ಕೊನೆಯುಸಿರೆಳೆದಿದ್ದಾರೆ. ಕಾಲ್ ತುಳಿತದಿಂದಲೇ ಸಾವನ್ನಪ್ಪಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬೆಳಗಾವಿ ಮೂಲದ 4 ಈಗಾಗಲೇ ಕುಂಭಮೇಳದ ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದ್ರು. ಈಗ ಆ ಪಟ್ಟಿಗೆ ಮತ್ತೊಬ್ಬರು ಸೇರ್ಪಡೆಯಾಗಿದ್ದಾರೆ. ಕರ್ನಾಟಕ ಮೂಲದವರು ಚಿತ್ರದುರ್ಗ ಮೂಲದ ರಾಜನಾಥ್ ಮಹಾರಾಜ್ ಕೊನೆಯುಸಿರೆಳೆದಿದ್ದಾರೆ. 15 ದಿನಗಳ ಹಿಂದೆಯೇ ಇವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದ್ದಂಥ ಕುಂಭಮೇಳದಲ್ಲಿ ಭಾಗಿಯಾಗಿದ್ರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜಗದೀಶ್, ಈಗಾಗಲೇ ಬೆಳಗಾವಿ ಜಿಲ್ಲೆಯ 4 ಕೊನೆಯುಸಿರೆಳೆದಿದ್ದಾರೆ ಕಾಲ್ ತುಳಿತದಲ್ಲಿ. ಆ ಪಟ್ಟಿಗೆ ಈಗ ಮತ್ತೊಂದು ಸೇರ್ಪಡೆ ರಾಜ್ಯದಿಂದ. ಹೌದು ಮಧುಸೂದನ್, ಯಾಕಂದ್ರೆ ಮೌನಿ ಅಮಾವಾಸ್ಯೆಯ ದಿವಸ ನಡೆದಿರ್ತಕ್ಕಂತಹ ಕಾಲ್ತುಳಿತದ ಸಂದರ್ಭದಲ್ಲಿ ಒಟ್ಟು ಉತ್ತರ ಪ್ರದೇಶದ ಕುಂಭಮೇಳದಲ್ಲಿ ನಡೆದಿರ್ತಕ್ಕಂತಹ ಆ ದುರ್ಘಟನೆಯಲ್ಲಿ ಒಟ್ಟು 30 ಜನ ಸಾವಿಗೀಡಾಗಿದ್ರು. ಅದರಲ್ಲಿ ಆರಂಭಿಕ ಹಂತಗಳಲ್ಲಿ ಕರ್ನಾಟಕ ಮೂಲದವರು 4 ಜನ ಸಾವಿಗೀಡಾಗಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗಿತ್ತು. ಆದ್ರೆ ಈಗ ಮತ್ತೊಬ್ಬ ವ್ಯಕ್ತಿ ಆ ಒಂದು ಸಂದರ್ಭದಲ್ಲೇ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಇವರು ಚಿತ್ರದುರ್ಗ ಮೂಲದವರು ಏನಂದ್ರೆ ರಾಜನಾಥ್ ಮಹಾರಾಜ್ ಸಿಂಗ್ ಅನ್ನುವಂಥವ್ರು ಕಳೆದ 15 ದಿವಸಗಳ ಹಿಂದ್ಗಡೆ ಅವರು ಮಹಾಕುಂಭ ಮೇಳಕ್ಕೆ ತೆರಳಿದ್ರು. ಆ ಸಂದರ್ಭದಲ್ಲಿ ಏನಂದ್ರೆ ಅವರು ಸಹಿತ ಪುಣ್ಯ ಸ್ನಾನವನ್ನ ಮಾಡ್ಕೊಳ್ಬೇಕು ಅಂತ ಬೆಳಗ್ಗೆ ಏನಂದ್ರೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಕಾಲ್ ತುಳಿತ ಆಗುತ್ತೆ. ಕಾಲ್ ತುಳಿತದ ಸಂದರ್ಭದಲ್ಲಿ ಅವರು ಸಹಿತ ಸಾವಿಗೀಡಾಗ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಇವರ ಬಗ್ಗೆ ಯಾರಿಗೂ ಸಹಿತ ಮಾಹಿತಿ ಗೊತ್ತಿರೋದಿಲ್ಲ. ಆದ್ರೆ ಯಾವಾಗ ಇವತ್ತು ಏನಂದ್ರೆ ಚಿತ್ರದುರ್ಗ ಜಿಲ್ಲೆಯ ಸಿಬಾರ್ ಅನ್ನುವಂತಹ ಒಂದು ಏನು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಅಲ್ಲಿರುವಂತಹ ಮಠಕ್ಕೆ ಮಾಹಿತಿ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗುತ್ತೆ ಅವರು ರಾಜನಾಥ್ ಮಹಾರಾಜ್ ಅವರು ಕೊನೆ ಉಳಿಸಿರೆಳೆದಿದ್ದಾರೆ ಅನ್ನುವಂತಹ ಮಾಹಿತಿ. ಹಾಗಾಗಿ ಈಗ ಅವರ ಮೃತದೇಹವನ್ನ ಸಹಿತ ಅಂದ್ರೆ ಪಾರ್ಥಿವ ಶರೀರವನ್ನ ಸಹಿತ ಗ್ರಾಮಕ್ಕೆ ವಾಪಸ್ ತೆಗೆದುಕೊಂಡು ಬರಬೇಕು ಅನ್ನುವಂತಹ ಬೇಡಿಕೆನ ಅಲ್ಲಿರುವಂತಹ ಸಿಬಾರ್ ಗ್ರಾಮದ ಗ್ರಾಮಸ್ಥರು ಸಹಿತ ಇಟ್ಟಿದ್ದಾರೆ. ಮತ್ತೆ ಅವರು ಗುರುಪೀಠದಲ್ಲೂ ಸಹಿತ 7 ವರ್ಷಗಳ ಹಿಂದ್ಗಡೆನೆ ಅವರು ಬಂಜಾರ ಸಮುದಾಯದ ಲಂಬಾಣಿಯ ಸಮುದಾಯದ ಏನಂದ್ರೆ ಗುರುಪೀಠಕ್ಕೆ ಏನಂತಂದ್ರೆ ಮಠಾಧೀಶರಾಗಿ ಸಹಿತ ಗುರುಪೀಠದ ಸೇವಾಲಾಲ್ ಮಠಾಧೀಶರಾಗಿ ಸಹಿತ ಅವರಿಗೆ ಏನಂದ್ರೆ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. ಆದ್ರೆ ಈಗ ಅವರ ಸಾವು ಅಲ್ಲಿರುವಂತಹ ಭಕ್ತಾದಿಗಳಿಗಾಗಿರ್ಬೋದು ಅಥವಾ ಏನಂದ್ರೆ ಮಠದಲ್ಲಿರುವಂತವರಿಗೆ ಬಹಳಷ್ಟು ನೋವಿನ ಸಂಗತಿ. ಹಾಗಾಗಿ ಈಗ ಅಂದ್ರೆ ಅಲ್ಲಿ ಮಠಕ್ಕೂ ಸಹಿತ ಬಹಳಷ್ಟು ಜನ ಅಲ್ಲಿ ಬರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇವರು ಸಾವು ಗೊತ್ತಾಗಿರುವಂತದ್ದೇ ಮಧ್ಯಾಹ್ನದ ಮೇಲ್ಪಟ್ಟು. ಅದಾದ್ಮೇಲೆ ಅಲ್ಲಿರುವಂತಹ ಬಹಳಷ್ಟು ಜನ ಹೇಳ್ತಾ ಇರುವಂತದ್ದು ಏನಂದ್ರೆ ಇವರು ಈ ಒಂದು ಕುಂಭಮೇಳಕ್ಕೆ ಹೋಗಿ ವಾಪಸ್ ಬರ್ತೀವಿ ಅಂತ ಹೇಳಿ ಅದ್ರ ಜೊತೆಗೆ ಅಲ್ಲಿನ ಏನಂದ್ರೆ ಬಹಳಷ್ಟು ಜನರಿಗೆ ಇವ್ರ ಜೊತೆ ಹೋಗುವಂತಹ ಸಂದರ್ಭದಲ್ಲೂ ಸಹಿತ ಬಹಳಷ್ಟು ಜನರಿಗೂ ಸಹಿತ ನಮ್ ಜೊತೆಗೆ ಬನ್ನಿ ಅನ್ನುವಂತಹ ಏನಂದ್ರೆ ಕರೆಯನ್ನ ಕೊಟ್ಟಿದ್ರು. ಅದ್ರ ಜೊತೆಗೆ ಬಹಳಷ್ಟು ಜನ ಇವ್ರ ಜೊತೆ ಹೋಗ್ಬೇಕಾದಂತಹ ಪರಿಸ್ಥಿತಿಯಲ್ಲೂ ಸಹಿತ ಇದ್ರು. ಆದ್ರೆ ಕೊನೆ ಹಂತದಲ್ಲಿ ಅವರಿಗೆ ಟಿಕೆಟ್ ಸಿಗದೇ ಇರುವಂತಹ ಕಾರಣಕ್ಕಾಗಿ ಹೋಗಿರ್ಲಿಲ್ಲ. ಆದ್ರೆ ಇವ್ರು ಹೋದಂತಹ ಸಂದರ್ಭದಲ್ಲಿ ಅವರು ಏನಂದ್ರೆ ಈ ಹಿಂದೆ ಅಂದ್ರೆ 7 ವರ್ಷಗಳ ಹಿಂದೆ ನಾಗಾ ಸಾಧುವಾಗಿ ಏನಂತಂದ್ರೆ ಅವರು ದೀಕ್ಷೆನ ತೆಗೆದುಕೊಂಡಿರ್ತಾರೆ. ಅದಾದ್ಮೇಲೆ ಈಗ ಅವರು ಸಾವಿಗೀಡಾಗಿರುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.